ಕ್ಷಣಗಳ ಬಯಕೆ ಈಡೇರಿಸಿಕೊಳ್ಳೋಕೆ ಹಾಗೂ ಸುಂದರಿಯರ ಜೊತೆ ಹರಟೆ ಹೊಡೆಯೋಕೆ ಡೇಟಿಂಗ್ ಆಪ್ಗಳು ಮತ್ತು ಸಾಮಾಜಿಕ ಜಾಲತಾಣಗಳ ಮೊರೆ ಹೋಗುವ ಮುನ್ನ ಎಚ್ಚರಿಕೆ ಅಗತ್ಯವಾಗಿದೆ. ಯಾಕಂತಂದ್ರೆ ಅಪರಿಚಿತ ಯುವತಿಯರ ಹೆಸರಿನಲ್ಲಿ ಸೈಬರ್ ವಂಚಕರು ಖಾಸಗಿ ದೃಶ್ಯಗಳನ್ನ ಪಡೆದು ಬ್ಲಾಕ್ ಮೇಲ್ ಮಾಡುವ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಡೇಟಿಂಗ್ ಆಪ್ಗಳು ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ಪರಿಚಯವಾದ ಅಪರಿಚಿತ ಯುವತಿಯರ ಬಲೆಗೆ ಬಿದ್ದು ಮೂವರು ಯುವಕರು ಪ್ರತ್ಯೇಕ ಪ್ರಕರಣಗಳಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ಕಳೆದುಕೊಂಡಿದ್ದಾರೆ. ನಿರಂತರ ಹಣ ಸುಲಿಗೆಗೆ ಬೇಸತ್ತಂತಹ ಸಂತ್ರಸ್ತರು ವೈಟ್ಫೀಲ್ಡ್ ಸೈಬರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಮಾರ್ಥಳ್ಳಿ ವ್ಯಾಪ್ತಿಯಲ್ಲಿ ವಾಸಿಸುವಂತಹ 26 ವರ್ಷದ ಯುವಕ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದು, ಜನವರಿ 3ರಂದು ಟಿಂಡರ್ ಆಪ್ ಅಂದ್ರೆ ಡೇಟಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ತಮ್ಮ ಪ್ರೊಫೈಲ್ ಅನ್ನ ಸೃಷ್ಟಿಸಿದ್ರು. ಅದೇ ಆಪ್ ನಲ್ಲಿ ಸಾನ್ವಿ ಹೆಸರಿನ ಯುವತಿ ಪರಿಚಯವಾಗಿದ್ಲು. ಬಳಿಕ ಇಬ್ಬರು ಮೊಬೈಲ್ ಸಂಖ್ಯೆ ವಿನಿಮಯ ಮಾಡಿಕೊಂಡು ಮಾತನಾಡತೊಡಗಿದ್ರು. ಅದೇ ದಿನ ಸಾನ್ವಿ ವಾಟ್ಸ್ಆಪ್ ವಿಡಿಯೋ ಕರೆ ಮಾಡಿದ್ದು, ಕರೆ ವೇಳೆ ಬೆತ್ತಲೆಯಾಗಿ ಯುವಕನನ್ನ ಅದೇ ರೀತಿ ವರ್ತಿಸೋಕೆ ಪ್ರಚೋದಿಸಿದ್ದಾಳೆ. ಕೆಲ ನಿಮಿಷಗಳ ಕಾಲ ಇಬ್ಬರು ಬೆತ್ತಲೆಯಾಗಿ ವಿಡಿಯೋ ಕರೆಯನ್ನ ನಡೆಸಿದ್ದು, ಈಗ ಈ ವೇಳೆ ಯುವಕನ ಖಾಸಗಿ ದೃಶ್ಯವನ್ನ ಸಾನ್ವಿ ಗುಪ್ತವಾಗಿ ದಾಖಲಿಸಿಕೊಂಡಿದ್ದಾಳೆ. ಜನವರಿ 4ರಂದು ಆ ವಿಡಿಯೋವನ್ನ ವಾಟ್ಸ್ಆಪ್ಗೆ ಕಳುಹಿಸಿ ಹಣ ಕೊಡದೆ ಹೋದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡುವುದಾಗಿ ಬೆದರಿಕೆಯನ್ನ ಹಾಕಿದ್ದಾಳೆ. ಇದರಿಂದ ಭಯಗೊಂಡಂತಹ ಆ ಯುವಕ ಹಂತ ಹಂತವಾಗಿ ತನ್ನ 2 ಬ್ಯಾಂಕ್ ಖಾತೆಗಳು ಹಾಗೂ ಕ್ರೆಡಿಟ್ ಕಾರ್ಡ್ ಮೂಲಕ ಒಟ್ಟು 5.14 ಲಕ್ಷ ರೂಪಾಯಿಗಳನ್ನ ವಂಚಕಿಯ ಖಾತೆಗೆ ವರ್ಗಾಯಿಸಿದ್ದಾನೆ. ಇನ್ನು ಹಣಕ್ಕೆ ಒತ್ತಾಯಿಸಿ ಮಾಡಿದಾಗ ಕಂಗಾಲಾದಂತಹ ಯುವಕ ಸೈಬರ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾನೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.